ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ 2024-25ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಮತ್ತು ಕಿರಿಯ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಜ್ಞಾನಸಾಗರ ಕ್ಯಾಂಪಸ್ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ ಮಂಡ್ಯದ ಶ್ರೀ ಶೇಖ್ ತನ್ವೀರ್ ಆಸಿಫ್ ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಶೇಖ್ ತನ್ವೀರ್ ಆಸಿಫ್ ರವರು ಮಾತನಾಡಿ, ಕೌನ್ಸಿಲಿಂಗ್ ಟೈಮಲ್ಲಿ ಓಡೋದೆ. ನಮ್ಮ ತಂದೆ ತಾಯಿಗೂ ಅಷ್ಟು ಗೊತ್ತಿರಲ್ಲ, ತಂದೆಗೆ ಗೊತ್ತಿತ್ತು. ಅವರು ಎಲ್ಲಿದೆ ಅಂತ ತಿಳಿಯುವಷ್ಟೇ ನಾನು ಆಚೆ ಮುಂಬೈ ಹೊರಟೋಗಿದ್ದೆ. ಅಲ್ಲೇ ಇನ್ನೂ 4-5 ನಿಮಿಷ ಇದ್ದಾರೆ. ಕೆಮಿಸ್ಟ್ರಿ ಟೀಚರ್ಸ್ ಇಷ್ಟು ಪಾಪ್ಯುಲರು ಉತ್ತರ ಇದೆಯಾ? ಯಾಕಂದರೆ ನಿಮಗೆ ಭಾಳ ಸೊಲ್ಯೂಷನ್ಸ್ ಕೊಡ್ತಾರಲ್ಲ, ಅದಕ್ಕೆ ಫಿಸಿಕ್ಸ್ ಯಾವಾಗ ಸುಮ್ಮನೆ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ಪ್ರಾಬ್ಲಮ್ಸು, ಭಾಳ ಪ್ರಾಬ್ಲಮ್ಸ್. ಒಂದು ಪ್ರಾಬ್ಲಮ್ ಆದರೆ ದೊಡ್ಡ ಪ್ರಾಬ್ಲಮ್ಮು, ಸಾಲ್ವ್ ಮಾಡಿ ತೋರಿಸಿದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ಮು. ಆಯ್ತಾಗಲಿ. ಮ್ಯಾಥ್ಸ್ ಟೀಚರು ಭಾಳ ಪಾಪ್ಯುಲರ್ ಅಲ್ವಾ? ಎಷ್ಟು ಕೂಗಾಡಿದ್ರಿ. ಯಾಕೆ ಗೊತ್ತಾ? ಈಕ್ವಲ್ ಟು ಸೈನ್ ಅಂತ ನೋಡಿ, ಹೆನ್ಸ್ ಫ್ರೂಟ್ಗಿಂತ ಮುಂಚೆ ಆ ಮ್ಯಾಲಿನ ಗೇರೆ ಕೆಳಗಿನ ಗೇರೆ. ಪಕ್ಕದ ಮನೆಯವರು ಯಾರು? ನನ್ನ ಅಂತಮ್ಮಂದ್ರು, ನನ್ನ ತಾಯಿ ಯಾರು ಅಂತ ಆ ಒಂದು ಭ್ರಮೆ, ಆ ಒಂದು ಈಗೋ, ಅದು ಒಂದು ಆರೆಜೆನ್ಸ್ ಬರಬಾರ್ದು. ಅದು ಬಂದರೆ ಅದು ನನ್ನದು, ನಾನು ಪಟ್ಟಿರುವ ಒಂದು ಜ್ಞಾನ, ನನ್ನ ಕಾರ್, ನನ್ನ ಗಾಡಿ, ನನ್ನ ಯಶಸ್ಸು. ಆ ಒಂದು ಆರೆಜೆನ್ಸ್ ಬದಲಾಗಿ ನಿಮ್ಮಲ್ಲಿ ಹ್ಯುಮಿಲಿಟಿ ಬರಬೇಕು. ಇದು ನಮ್ಮದು. ನಂತರ ಮಾತನಾಡಿದ SP ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯನವರು ಮಾತನಾಡಿ, ಮಾಡೋದೇನೆ ಶಿಕ್ಷಣ. ಇಲ್ಲಿ ನೀವು ಹೊರಗೆ ಮತ್ತು ಒಳಗೆ ಹೇಗಿರಬೇಕು, ಯಾವುದು ನಿಮ್ಮ ಸರಿಯಾದ ನಡೆನುಡಿ ಅನ್ನೋದನ್ನ ಇಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಕಲಿತೀರಾ. ಶಿಕ್ಷಣಕ್ಕೆ ಬರೀ ನಾವು ಅನೇಕ ಗುರಿಗಳಿದೆ. ಅದರಲ್ಲಿ ಮನುಷ್ಯನನ್ನ ಉದ್ಯಮಶೀಲನಾಗಿ ಮಾಡೋದು ಕೂಡ ಒಂದು ಗುರಿ. ವೃತ್ತಿ, ಪ್ರವೃತ್ತಿ ಮತ್ತು ಮಾನವನ ಸಾಮರ್ಥ್ಯ ಇವುಗಳಿಗೆ ಸಂಬಂಧ ಕಲ್ಪಿಸೋದೇನೆ ಶಿಕ್ಷಣ ಅಂತ ಹೇಳ್ತೀವಿ. ಇದು ಶಿಕ್ಷಣದ ಒಂದು ಮುಖ್ಯ ಗುರಿಯಾಗಿದ್ರು ನಮ್ಮ ಭಾರತದಲ್ಲಿ ಶಿಕ್ಷಣದ ಮೂಲ ಗುರಿ ಮನುಷ್ಯನ ಚಾರಿತ್ರ್ಯವನ್ನು ಬೆಳೆಸುವ ಜ್ಞಾನಾರ್ಜನೆಯಾಗಬೇಕು ಅಂತ ಹೇಳ್ತಾರೆ. ನಿಮ್ಮ ಚಾರಿತ್ರ್ಯವನ್ನ ಅದು ಬೆಳೆಸಬೇಕು, ಕ್ಯಾರೆಕ್ಟರ್ನ ಅದು ಫಾರ್ಮ್ ಮಾಡಬೇಕು. ಅದೇ ಮುಖ್ಯವಾದ ಗುರಿ ಅಂತ ಹೇಳ್ತಾರೆ. ಜೊತೆಗೆ ಇದರಲ್ಲಿ ನಿಮ್ಮ ಪೇರೆಂಟ್ಸ್, ತಂದೆ ತಾಯಿಗಳ, ಪೋಷಕರ ಒಂದು ಏನು ಪಾತ್ರ ಇದೆ ಅದು ಬಹಳ ಮುಖ್ಯ. ನಾನು ಇದನ್ನು ಪದೇ ಪದೇ ಹೇಳ್ತಿರ್ತೀನಿ. ಜೇಮ್ಸ್ J. ಹೆಕ್ಮನ್ ಅಂತ ನೋಬೆಲ್ ಲಾರೆಟ್ ಎಕನಾಮಿಕ್ಸ್ ಅಲ್ಲಿ ಅವರು ನಂತರ ಶೇಖ್ ತನ್ವೀರ್ ಆಸಿಫ್ ರವರು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಸ್ವವಿವರವಾಗಿ ಉತ್ತರ ನೀಡಿ ಮಾರ್ಗದರ್ಶನ ಮಾಡಿದರು. ಸರ್, ಹೌ ಟು ಬ್ಯಾಲೆನ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಸ್ಮಾರ್ಟ್ ವರ್ಕ್? ಅಂದರೆ ಹಾರ್ಡ್ ವರ್ಕ್ ಎಷ್ಟು ಮಾಡಬೇಕು, ಸ್ಮಾರ್ಟ್ ವರ್ಕ್ ಎಷ್ಟು ಮಾಡಬೇಕು, ಮತ್ತು ನಾವೇನು ಓದ್ತಿದ್ದೀವಿ ಅದರ ಎಫಿಷಿಯನ್ಸಿನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಮತ್ತು ನೀವು ಹೇಳಿದ್ರಿ ಸರ್, ಅವರ್ ಪೇನ್ ಇಸ್ ಅವರ್ಸ್ ಅಂತ. ಹೌದು, ಬಟ್ ಹೌ ಟು ಕನ್ವರ್ಟ್ ಅವರ್ ಪೇನ್, ಅವರ್ ಸ್ಟ್ರಗಲ್ಸ್ ಆ್ಯಂಡ್ ಹರ್ಡಲ್ಸ್ ಇನ್ ಟು ಅವರ್ ಸ್ಟ್ರೆಂತ್? ದಿಸ್ ಇಸ್ ಮೈ ಕ್ವೆಶ್ಚನ್. ಕೊನೆಗೆ ನೀವು ಮಾಡಬೇಕಾಗಿರೋದು ವರ್ಕ್ ಆಯ್ತಲ್ಲ. ಕೊನೆಗೆ ನೀವು ಮಾಡಬೇಕಾಗಿರೋದು ವರ್ಕ್. ನೀವು ಎಷ್ಟು ಸ್ಮಾರ್ಟ್ ಇದ್ದೀರಿ ಅಷ್ಟು ಸ್ಮಾರ್ಟಾಗಿ ಓದ್ತೀರಿ. ಅದರಲ್ಲಿ 3 ಅಂಶ ನಿಮಗೆ ಇರಬೇಕು. ಫಸ್ಟ್ ಆಫ್ ಆಲ್, ಇನ್ ಯುವರ್ ವರ್ಕ್ ಶ್ರದ್ಧೆ ಇರಬೇಕು. ಶ್ರದ್ಧೆ, ಪ್ರಾರ್ಥನೆಗಿಂತ ಮಿಗಿಲು ಭಕ್ತಿ. ಆ ಭಕ್ತಿ ಇರಬೇಕು ಅದ್ರ ಮೇಲೆ, ಆಯಿತಾ? 90% ಆಫ್ ಯರ್ ಎಫಿಷಿಯನ್ಸಿ ವಿಲ್ ಕಮ್. ಯಾವ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕಲ್ಲಿ ವ್ಯತ್ಯಾಸ ಇರಬೇಕಾದ್ರೆ ಭಕ್ತಿ ಇರಬೇಕು ಅದ್ರ ಮೇಲೆ. ನೀವೇನು ಓದ್ತಾ ಇದ್ದೀರಿ ಅದ್ರ ಮೇಲೆ ಭಕ್ತಿ ಇರಬೇಕು, ಒಂದು. ಎರಡನೇದು, ನೀವು ಓದುವಾಗ ಒಂದು ಕನ್ಸೆಪ್ಟ್ಗೆ ನಾನು ನಾರ್ಮಲಿ ಎಕ್ಸಾಂಪಲ್ ಕೊಡ್ತಿದ್ದೆ. ವಿತ್ ಅ ನೈಫ್ ಯು ಕ್ಯಾನ್ ಕಟ್ ಅ ವಾಟರ್ ಮೆಲನ್. ಬ್ಲಂಟ್ ನೈಫ್ ಇದ್ದಿದ್ರೆ, ಅದು ಬ್ಲಂಟ್ ಇದ್ದರೆ 1 ಗಂಟೆ ಆಗುತ್ತೆ, ಶಾರ್ಪ್ ಇದ್ದರೆ 1 ಸೆಕೆಂಡ್ ಆಗುತ್ತೆ. ಸೊ ನೀವೇನು ಮಾಡ್ತೀರಿ ಗೊತ್ತಾ ಮಕ್ಕಳೇ? ಎಕ್ಸಸೈಸ್ ಮಾಡೋದ್ರಲ್ಲಿ, ಮೆಡಿಟೇಷನ್ ಮಾಡೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ. ಅಯ್ಯೋ ವೇಸ್ಟ್ ಆಗುತ್ತೆ, ಅರ್ಧ ಗಂಟೆ ಆಡಬೇಕಂತೆ. ಇನ್ನು ನೋಡಿ ಬುದ್ಧಿವಂತ, ಇಲ್ಲಿ ನಮಗೆ ಓದಕ್ಕೆ ಟೈಮ್ ಇಲ್ಲ, ಅವ್ನು ಅರ್ಧ ಗಂಟೆ ಆಡಬೇಕು ಅಂತ ಹೇಳ್ತಿದ್ದಾನಂತ. ಇಟ್ ವಿಲ್ ಬಿ ಲೈಕ್ ಶಾರ್ಪ್ನಿಂಗ್ ಯುವರ್ ಆ್ಯಕ್ಸ್
ಶಾರ್ಪ್ ಇದ್ದರೆ ಕಮ್ಮಿ ಟೈಮ್ ಆಗುತ್ತೆ, ಕಮ್ಮಿ ಟೈಮ್ ಆದರೆ ಸ್ಮಾರ್ಟ್ ವರ್ಕ್. ಆಯಿತಾ? ರಿಫ್ರೆಶ್ಡ್ ಮೈಂಡ್ ಇರಬೇಕು, ಮೈಂಡ್ ರಿಫ್ರೆಶ್ಡ್ ಇರಬೇಕು. ಯಾವ ನೆಗೆಟಿವ್ ಪರ್ಸನ್ ಇರ್ತಾನಲ್ಲ ದೂರ ಇರಬೇಕು ಅವನಿಂದ. ನೆಗೆಟಿವ್ ಫ್ರೆಂಡ್ ಇದ್ದರೆ ಅವನಿಂದ ದೂರ ಇರಬೇಕು. ನೆಗೆಟಿವಿಟಿಯಿಂದ ದೂರ ಇದ್ದರೆ ಇನ್ನೊಂದು ರಿಫ್ರೆಶ್ಮೆಂಟ್ ಸಿಗುತ್ತೆ. ಭರವಸೆ ಹೇಳಿದೆ ನಾನು, ಅದಂತೂ ಇರಲೇಬೇಕು. ಅದರಿಂದ ನಿಮ್ಮ ವರ್ಕ್ ಸ್ಮಾರ್ಟ್ ಆಗುತ್ತೆ. ಆಯಿತಾ? ಮತ್ತು ಈಗ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇರುವ ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಒಂದು 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದರೆ ಫಸ್ಟ್ ಆಫ್ ಆಲ್ ನನ್ನಲ್ಲಿ ಇರುವ ಟೆನ್ಷನ್ಸು, ಈ ಟೆನ್ಷನ್ನು ಆ ಟೆನ್ಷನ್ನು, ಅವ್ನು ಹೇಳಿರುವ ಟೆನ್ಷನ್ನು, ಆಯಿತಾ? ಮತ್ತು ನಾನು ವೀಕ್ ಇರ್ತೀನಿ, ಊಟ ಸರಿಯಾಗಿ ಮಾಡಲ್ಲ. ವಿತ್ ಫಿಸಿಕಲ್ ಎನರ್ಜಿ ಮಾತ್ರ ನಾನು ಬೇರೆ ಬ್ರೈನ್ಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು. ಆ ಟ್ರಾನ್ಸ್ಫರ್ ಆಫ್ ಎನರ್ಜಿಯಿಂದ ನಾನು ಓದೋದು, ಮತ್ತೆ ರಿಫ್ಲೆಕ್ಟ್ ಆಗಿದ್ದು ನನ್ನ ಬ್ರೈನಲ್ಲಿ ಮೆಮೊರಿ ಸೀಟಲ್ಲಿ ಕೂರೋದು. ಅದೆಲ್ಲ ಪ್ರಕ್ರಿಯೆ ಎನರ್ಜಿ ಬೇಕಲ್ವಾ? ಆ ಎನರ್ಜಿ ನಾವು ಸರಿಯಾಗಿ ಊಟ ಮಾಡಬೇಕು. ಮತ್ತು ಫೈಬರ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇರಬೇಕು ನನ್ನ ಊಟದಲ್ಲಿ. ಆಯಿತಾ? ನನಗೆ ಆ ಸೊಪ್ಪು ಇಷ್ಟಿಲ್ಲ, ಈ ಸಾಂಬಾರು ಇಷ್ಟಿಲ್ಲ, ಈ ರೊಟ್ಟಿ ಇಷ್ಟಿಲ್ಲ, ಈ ಅನ್ನ ಇಷ್ಟಿಲ್ಲ ಅನ್ನೋದು ನಾವು ಬಿಡಬೇಕು. ಕರೆಕ್ಟಾಗಿ ಊಟ ಮಾಡಬೇಕು, ಮೈಂಡ್ ಶಾರ್ಪ್ ಮಾಡಲಿಕ್ಕೆ ಇದು ಮಾಡ್ಕೋಬೇಕು. ಓದುವಾಗ ಡಿಸ್ಟ್ರಾಕ್ಷನ್ಸ್ ಇರ್ತಾವಲ್ಲ, ಮೊಬೈಲ್ ಡಿಸ್ಟ್ರಾಕ್ಷನ್ನು, ಸಿನಿಮಾ ಡಿಸ್ಟ್ರಾಕ್ಷನ್ನು, ಏನೋ ಒಂದು ಅಲ್ಲಿ ಮದುವೆ ಡಿಸ್ಟ್ರಾಕ್ಷನ್ನು, ಆ ಡಿಸ್ಟ್ರಾಕ್ಷನಿಂದ ದೂರ ಇರಬೇಕು. ಯಾಕಂದರೆ ಫೋಕಸ್ ಇರುವಾಗ ಒಂದು ದಾರಿಯಲ್ಲಿದ್ದಾಗ ಆ ಒಂದು ಮೊಮೆಂಟಮ್ ಇರುತ್ತದೆ. ಆ ಮೊಮೆಂಟಮ್ ಹೊರಟೋದ್ರೆ ಮತ್ತೆ ಒಂದು 4 ಗಂಟೆ ಸ್ಪೆಂಡ್ ಮಾಡಬೇಕು. ಮತ್ತು ಅದು ಸೇಮ್ ಕನ್ಸೆಪ್ಟ್ ನಾನು ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವೇ ಆಫ್ ಸ್ಮಾರ್ಟ್ ವರ್ಕ್ ಅಂದರೆ, ನೀವು ಈಗ ಓದ್ತಿರಲ್ಲ, ಯು ಶುಡ್ ಪೀರಿಯಾಸಿಟಿ ಇರಬೇಕು ರಿವಿಷನಲ್ಲಿ. ಈಗ ರಿವೈಸ್ ಮಾಡಿ 3 ತಿಂಗಳು ಆದಮೇಲೆ ಮತ್ತೆ ಈಗ ಸಬ್ಜೆಕ್ಟ್ ಇದ್ರೆ ಪೂರ್ತಿ ಮುಗಿಸ್ತೀನಿ. ಆಯಿತಾ? ಈ ಒಂದು ಸಬ್ಜೆಕ್ಟ್ ಪೂರ್ತಿ ಮುಗಿಸ್ತೀನಿ ಅಂತ ಒಂದು ಪೀರಿಯಾಡಿಕ್ ಲೀನಿಯರ್ ಪ್ಯಾಟರ್ನಲ್ಲಿ ಹೋಗ್ತೀವಲ್ಲ, ಆ ಥರ ಹೋಗ್ಬಾರ್ದು. ಈ ದಿನ ಓದಿ ಮತ್ತೆ ಒಂದು ವಾರ ಆದಮೇಲೆ ರಿವಿಷನ್, ಮತ್ತೆ ಒಂದು ತಿಂಗಳಾದಮೇಲೆ ರಿವಿಷನ್, ಮತ್ತೆ ಫೈನಲ್ ರಿವಿಷನ್. ಪೀರಿಯಾಡಿಸಿಟಿ ಇರಬೇಕು. ಮತ್ತು ಈಗ ಓದಿದ್ದು ನಾಳೆ ಬೆಳಗ್ಗೆ 5 ನಿಮಿಷ ರಿವೈಸ್ ಮಾಡ್ಕೋಬೇಕು. ವಾಟ್ ವಿ ಸೇ ಇಸ್ ಮೆಮೊರಿ ಈಸ್ ದ ರಿವಿಷನ್ ಇಸ್ ದ ಸೀಟ್ ಆಫ್ ಮೆಮೊರಿ. ಎಷ್ಟು ರಿವೈಸ್ ಮಾಡ್ತೀವಿ ಅಷ್ಟು ಇದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ಥರ ನೀವು ಮಾಡಿದರೆ ಅದೇ ಸ್ಮಾರ್ಟ್ ವರ್ಕ್ ಅಂತ ನನ್ನ ಕಲ್ಪನೆ. ಅಷ್ಟು ಮಾಡಿದರೆ ಅನುಕೂಲ ಆಗುತ್ತೆ ಅಂತ ಭಾವನೆ. ಯಾರಾದರೂ ಒಬ್ರು ಇನ್ಸ್ಪಿರೇಷನ್ ಇರ್ತಾರೆ, ನಾವು ಯಾರನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡ್ರೆ ಸೊ ದಟ್ ವಿ ಕ್ಯಾನ್ ಲೀಡ್ ಅ ಸಕ್ಸಸ್ಫುಲ್ ಲೈಫ್. ಅಂಡ್ ಮೈ ಅನದರ್ ಕ್ವಶನ್ ಈಸ್, ಯಾವಾಗಲೂ ಮೋಟಿವೇಟೆಡ್ ಆಗಿ ಇರಬೇಕು ಅಂದರೆ ಏನು ಮಾಡಬೇಕು? ಒಂದು ಚಲನಚಿತ್ರ ನಮ್ಮ ಕಣ್ಣಲ್ಲಿ ಓಡ್ತಾ ಇರಬೇಕು. ನಾನು ಯಾವುದು, ನನ್ನ ಕನಸು ಏನು, ನಾನು ಸಾಧನೆಯಲ್ಲಿ ಎಲ್ಲಿದ್ದೀನಿ, ಅಲ್ಲಿ ಹೋದ ಮೇಲೆ ನಾನು ಏನು ಮಾಡ್ತೀನಿ, ನಾನು ಎಲ್ಲಿ ಹೋಗಬೇಕು, ಏನಕ್ಕೆ ಹೋಗಬೇಕು. ಇಫ್ ಯು ಕ್ಯಾನ್ ಆನ್ಸರ್ ವೈ ಯು ವಾಂಟ್ ಟು ರೀಚ್ ದ ಚೇರ್ ದಟ್ ಯು ವಾಂಟ್ ಟು ಅಚೀವ್, ಆ ಕುರ್ಚಿ ಕೂರ್ಲಿಕ್ಕೆ ಯಾಕಂತ ನಿಮಗೆ ಉತ್ತರ ಗೊತ್ತಾದರೆ ಹೌ ಗೊತ್ತಾಗ್ಬಿಡುತ್ತೆ. ದಟ್ ಆನ್ಸರಿಂಗ್ ದ ವೈ ಇಟ್ ಸೆಲ್ಫ್ ಇಸ್ ಅ ಮೋಟಿವೇಟರ್. ನಾನು ಅದು ಯಾಕೆ ಹೋಗಬೇಕು? ನನ್ನ ತಂದೆ ತಾಯಿಯವರಿಗೆ ನಾನು ಒಂದು ಕೃತಜ್ಞತೆ, ನನ್ನ ಊರಿಗೆ ಕೃತಜ್ಞತೆ, ಸೃಷ್ಟಿಕರ್ತನಿಗೆ ನಾನು ಸೃಷ್ಟಿಸಿರುವವನಿಗೆ ಒಂದು ಕೃತಜ್ಞತೆ, ನನ್ನ ಊರವರಿಗೆ ಕೃತಜ್ಞತೆ, ಮಣ್ಣಿಗೆ ಕೃತಜ್ಞತೆ. ಇಲ್ಲಿರುವ ನಾನು ಹೇಳಿದಲ್ಲ, ಪಕ್ಕದವರು ಜೀವನ ಸುಲಭವಾಗಬೇಕು. ಆ ಒಂದು ನಿಮಗೆ ಏನೋ ಒಂದು ನಿಮ್ಮ ಕಲ್ಪನೆ ಇರಲಿ, ಆ ಕಲ್ಪನೆ ನಿಮ್ಮ ಕಣ್ಣಲ್ಲಿ ಸಿನಿಮಾ ಥರ ಆಗ್ತಾ ಇರಬೇಕು. ಒಂದು ಫ್ರೇಮ್ ಹೋದರೆ ಇನ್ನೊಂದು ಫ್ರೇಮ್, 2ನೇ ಫ್ರೇಮ್ ಹೋದರೆ 3ನೇ ಫ್ರೇಮ್. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೋಟಿವೇಟರ್. ಆ್ಯಂಡ್ ಯುವರ್ ಪೇರೆಂಟ್ಸ್ ಆರ್ ದ ಬಿಗ್ಗೆಸ್ಟ್ ಮೋಟಿವೇಟರ್. ಯಾಕಂದರೆ ನಿಮಗೆ ಸೃಷ್ಟಿಸಿದ್ದು, ಬದುಕು ಕೊಟ್ಟಿದ್ದು, ಜೀವನ ಕೊಟ್ಟಿದ್ದು ನಿಮಗೋಸ್ಕರ. ಮಧ್ಯರಾತ್ರಿ 3 ಗಂಟೆಗೆ ನೀವು ಏನೋ ರೀಸಸ್ ಆಗಲಿ ಲ್ಯಾಟ್ರಿನ್ ಆಗಿ ಮಾಡಿದರೆ ಅವ್ರು ಎದ್ದೇಳಿ ಕ್ಲೀನ್ ಮಾಡಿಕೊಂಡು ನಿಮಗೆ ಕೊಳಚೆ ಇರುವ, ಒದ್ದೆ ಇರುವ ಜಾಗದಿಂದ ಒಣ ಇರುವ ಜಾಗಕ್ಕೆ ಕೂರಿಸಿ ಆ ಜಾಗ ತಾನೇ ಮಾಡ್ಕೊಳ್ಳೋದು. ಯಾಕಂದರೆ ಅವ್ರದ್ದು ನಿದ್ದೆ ಹಾಳಾಗುತ್ತೆ ಅಲ್ಲ, ಅವ್ರು ಮಾಡಿರುವ ತಂದೆ ತಾಯಿ ಅವರು ನಿಮಗೆ ಅದಕ್ಕಿಂತ ಜಾಸ್ತಿ ಏನೋ ಮೋಟಿವೇಶನ್ ಈ ಜೀವನದಲ್ಲೇ ಸಿಗಲ್ಲ. ವಾಟ್ ಐ ಸೇಡ್ ಇಸ್, ಏನೋ ಒಂದು ಅಲ್ಲಿ ವೆಟ್ ಆದರೆ ನಿಮಗೆ ವೆಟ್ ಜಾಗದಿಂದ ಡ್ರೈ ಜಾಗಕ್ಕೆ ಶಿಫ್ಟ್ ಮಾಡಿ ಆ ವೆಟ್ ಜಾಗಕ್ಕೆ ತಾನೇ ಮಲ್ಕೊಳ್ಳುವ ತಾಯಿ, ತನ್ನ ಯುವ ಜೀವನವನ್ನು ತಮ್ಮಕ್ಕೋಸ್ಕರ ಸಮರ್ಪಣೆ ಮಾಡಿರುವ ನಿಮ್ಮ ತಂದೆ, ಅವ್ರಿಗಿಂತ ಜಾಸ್ತಿ ಮೋಟಿವೇಶನ್ ಏನೂ ಇಲ್ಲ. ಮತ್ತು ಪಕ್ಕದವ್ರ ಜೀವನ ಸುಲಭ ಮಾಡಲಿಕ್ಕೆ ಹೊರಟಿರುವ ಜೀವನಕ್ಕಿಂತ ಜಾಸ್ತಿ ಮೋಟಿವೇಶನ್ ಏನೂ ಇಲ್ಲ. ಸೊ ಇನ್ಸ್ಪೈರ್ಡ್ ಆಗಿರಬೇಕಾದ್ರೆ ಇದೇ ಮೋಟಿವೇಟರ್. How do we keep ourselves away from it so that we can achieve our goals? ಯಾಕಂದರೆ ಮೊಬೈಲ್ ನಾವು ಯೂಸ್ ಮಾಡೋದು ಆ್ಯಕ್ಚುಲಿ ಒಂದು ಡಿಸ್ಕವರಿ ಆಗಿರೋದು ಒಂದು ಕಮ್ಯುನಿಕೇಷನ್ ಟೂಲ್ ಥರ. ಆಯಿತಾ? ಒಂದು ಕಮ್ಯುನಿಕೇಷನ್ ಟೂಲ್. ದೂರದಲ್ಲಿದ್ದು ಫೋನಲ್ಲಿ ಮಾತಾಡೋಣ ಅನ್ನೋಕ್ಕಿಂತ ಹಿಡಿದು, ದೂರದಲ್ಲಿರುವ ಜ್ಞಾನ ಇಲ್ಲೇ ಪಡ್ಕೊಳ್ಬೇಕಾಗಿರುವ ಒಂದು ಇದನ್ನು ಹಿಡಿದು ಡಿಸ್ಕವರೀಸ್, ರೀಡಿಂಗ್ಸ್, ಏನೋ ಒಂದು ಡಿಸ್ಪ್ಲೇಸ್ ಅದೆಲ್ಲ ಮಾಡಲಿಕ್ಕೆ ಮಾಧ್ಯಮ. ಆಯಿತಾ? ಅದನ್ನು ಬಿಟ್ಟು ಈಗೇನಾಗಿದೆ ಗೊತ್ತಾ, ಫ್ರ್ಯಾಗ್ಮೆಂಟೇಷನ್ ಆಫ್ ಅ ಮೈಂಡ್ ಅದಾಗಿಬಿಟ್ಟಿದೆ. ಯೂಟ್ಯೂಬಲ್ಲಿ ವೀಡಿಯೋಸ್ ಬರ್ತವೆ, ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋಸ್ ಬರ್ತವೆ. ಯಾವುದಾದ್ರೂ ವೀಡಿಯೋ 1 ನಿಮಿಷಕ್ಕಿಂತ ಜಾಸ್ತಿ ಇದೆಯಾ? ನೋ ವಿಡಿಯೋ ಇಸ್ ಲಾಂಗರ್ ದೆನ್ 1 ಮಿನಿಟ್. ನಿಮಗೆ ಅಟೆನ್ಷನ್ ಸ್ಪ್ಯಾನ್ ಎಷ್ಟಿದೆ ಗೊತ್ತಾ? ಈಗಿನ ಕಾಲ ಮಕ್ಕಳಿಗೆ ಕಮ್ಮಿ ಆಗ್ತಾ ಇದೆ. ಯಾಕೆ ಗೊತ್ತಾ? ನಂಬರ್ ಆಫ್ ಮಿನಿಟ್ಸ್ ದ್ಯಾಟ್ ಯು ಕ್ಯಾನ್ ಫೋಕಸ್ ಆನ್ ಒನ್ ಥಿಂಗ್ ಹ್ಯಾಸ್ ರಿಡ್ಯೂಸ್ಡ್.
ಎವ್ರಿ ಒನ್ ಹ್ಯಾಸ್ ಅನ್ ಅಟೆನ್ಷನ್ ಸ್ಪ್ಯಾನ್. ಡಿಸ್ಟ್ರಾಕ್ಷನ್ ಬರುವ ಮುಂಚೆ ಒಂದೇ ಒಂದು ವಸ್ತುವನ್ನು ನಾನು ನೋಡುವ ಒಂದು ಅಟೆನ್ಷನ್ ಏನಿದೆಯಲ್ಲ, ಆ ಡಿಸ್ಟ್ರಾಕ್ಷನ್ ಹೊರಡುವ ಮುಂಚೆ ನಿಮ್ಗೆ ಏನು ಅಟೆನ್ಷನ್ ಇರ್ತದೋ ಅದಕ್ಕೆ ಒಂದು ಎಲ್ಲರದ್ದು ಒಂದು 40 ನಿಮಿಷ, 1 hour, 2 hour, 3 hour ಬೇರೆ ಬೇರೆ ಅಟೆನ್ಷನ್ ಸ್ಪ್ಯಾನ್ಸ್ ಇದೆ. ಮೊಬೈಲಿಂದ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಾ ಇದೆ. ಬಿಕಾಸ್ ಆಲ್ ದ್ಯಾಟ್ ಈಸ್ ದೇರ್ ಇನ್ ಸೋಷಿಯಲ್ ಮೀಡಿಯಾ ಆರ್ ಯೂಟ್ಯೂಬ್ ಆರ್ ವಾಟ್ ಎವರ್ ಇನ್ಸ್ಟಾಗ್ರಾಮ್ ಚಾನೆಲ್ಸ್, 15 ನಿಮಿಷ 20 ನಿಮಿಷ, ಮತ್ತೆ ಅದರಲ್ಲಿ ಕೊನೆಗೆ ಅರ್ಥ ಏನಿರ್ತದೆ ಗೊತ್ತಾ? ಲಾಫ್, ಏನೋ ಜೋಕು, ಏನೋ ಒಂದು ಬೀಳ್ತಾನೆ ಅದರ ಮೇಲೆ ನಕ್ಕೋದು, ಏನೋ ಒಂದು ಡ್ಯಾನ್ಸ್ ಮಾಡ್ತಾನೆ ಅದರ ಮೇಲೆ ನಕ್ಕೋದು. You know what is happening? We are being entertained. We are being amused. Amusement ಇದೆಯಲ್ಲ ಮಕ್ಕಳೇ, I don't know whether you have that much of this thing to understand what I'm trying to tell you now. ತುಂಬ ಅಂತರಾಳದಿಂದ ಹೇಳ್ತಾ ಇದ್ದೀನಿ. You are not killed. You are not killed by the physical objects standing in front of you. You are not killed by your enemy. You are killed when you are amused. ಮನೋರಂಜನ ಅಂತ ಏನು ಅನಿಸ್ತದಲ್ವೋ ಅದು ನಿರಂತರವಾಗಿ ಮಾಡ್ತೀವಿ. ಪರಿಶ್ರಮ ಅಂತ ಅದೇನಿರ್ತದೋ ಅದು ಒಂದು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ. ಸೊ ಯು ಆರ್ ಅಮ್ಯೂಸಿಂಗ್ ಅವರ್ ಸೆಲ್ಸ್. ದೇರ್ ಇಸ್ ನೋ ಬಿಗ್ಗೆಸ್ಟ್ ಎನಿಮಿ. ದ ಬಿಗ್ಗೆಸ್ಟ್ ಎನಿಮಿ ಈಸ್ ಅಮ್ಯೂಸ್ಮೆಂಟ್. ಅಮ್ಯೂಸ್ಮೆಂಟ್ ಏನಿದೆಯಲ್ಲ, ಇಟ್ಸ್ ಡಿಫ್ರೆಂಟ್ ಫ್ರಮ್ ಜಾಯ್. ಜಾಯ್ ಎಂಥದ್ರಲ್ಲೂ ಸಿಗ್ಬೋದು, ಒಂದು ಕವಿತೆಯಲ್ಲಿ ಸಿಗ್ಬಹುದು, ಸ್ನೇಹಿತನ ಜೊತೆಗೆ ಮಾತಾಡಿದರೆ ಸಿಗ್ಬಹುದು, ಅದು ಜಾಯ್ ಅಂತೀವಿ ಅದಕ್ಕೆ. ಅಮ್ಯೂಸ್ಮೆಂಟ್ ಅಂದರೆ ನಿರಂತರವಾಗಿರ್ತದೆ. ಅದು ಒಂದು ರೈಡ್ ಆಯಿತು, ಇನ್ನೊಂದು ರೈಡು ಲಭ್ಯವಿದೆ ಅಲ್ಲಿ, ಇನ್ನೊಂದು ರೈಡ್ ಆಯಿತು, ಮೂರನೇ ರೈಡ್ ಲಭ್ಯವಿದೆ ಅಲ್ಲಿ. ಅದು ಅಮ್ಯೂಸ್ಮೆಂಟ್. ಅದಕ್ಕೆ ಅಂತ ಇಲ್ಲ ಅದಕ್ಕೆ. ಬಟ್ ಮನುಷ್ಯನ ಜೀವನಿಗೆ ಅಂತ್ಯ ಇದೆ ಅಲ್ವಾ? 200 ವರ್ಷ ಬದುಕಿದ್ದೀವಿ ನಾವು. ಈಗ ಅದು ಯಾರಾದರೂ ಇದೆಯಾ ಉದಾಹರಣೆ? 200 ವರ್ಷ ಯಾರೂ ಬದುಕಲ್ಲ. ನಮ್ಮ ಜೀವನಕ್ಕೆ ಅಂತ್ಯವಿದೆ. ಅದಕ್ಕಾಗಿ ನಿರಂತರವಾಗಿರುವ ಈ 15 ಸೆಕೆಂಡ್ 10 ಸೆಕೆಂಡ್ಸ್ ಅದರಲ್ಲಿ ಏನೂ ಅರ್ಥ ಇರಲ್ಲ, ಮನೋರಂಜನೆ ಇದೆ. ದಟ್ ಈಸ್ ದ ಬಿಗ್ಗೆಸ್ಟ್ ರೀಸನ್ ವೈ ವಿ ಶುಡ್ ನಾಟ್ ಯೂಸ್ ಮೊಬೈಲ್ಸ್. ಆ್ಯಂಡ್ ಎಟ್ ದಿಸ್ ಏಜ್, ನಾವು 90s ಕಿಡ್, 92ಅಲ್ಲಿ ನಾನು ಹುಟ್ಟಿದ್ದು. ಆವಾಗ ಆಡಬೇಕಾದ್ರೆ ನಾವು ಅಲ್ಲಿ ಆಚೆ ಹೋಗಿ ಕಾಡಲ್ಲಿ ಹೋಗಬೇಕು, ಮೈದಾನಲ್ಲಿ ಹೋಗಬೇಕು, ಫ್ರೆಂಡ್ಸ್ ಜೊತೆಗೆ ಆಡೋರು. ಗಿಲ್ಲಿ ದಂಡ ಆಡೋದಿರಲಿ, ಕ್ರಿಕೆಟ್ ಆಡೋದಿರಲಿ, ಏನೋ ಒಂದು ಹಣ್ಣು ಹಂಪಲ ಅಂತ ತರಬೇಕಾದ್ರೆ ಯಾವುದೋ ಒಂದು ಅಲ್ಲಿ ಆಚೆ ಹೋಗಿ ಗದ್ದೆಯಲ್ಲಿ ಹೋಗಿ ತರೋರು. ಈಗಿನ ಮಕ್ಕಳಿಗೆ ಅಮ್ಯೂಸ್ಮೆಂಟ್ ಇಸ್ ಅಟ್ ದ ಹೋಮ್, ಅಮ್ಯೂಸ್ಮೆಂಟ್ ಇಸ್ ಅಟ್ ದ ಪಾಕೆಟ್, ಅಮ್ಯೂಸ್ಮೆಂಟ್ ಇಸ್ ಕ್ಲೋಸ್ ಟು ದ ಹಾರ್ಟ್. ನಮಗೆ ಅಮ್ಯೂಸ್ಮೆಂಟ್ ದೂರವಿತ್ತು, ನಮಗೆ ಮನೆ ಬಿಟ್ಟು ಹೋಗಬೇಕಾಗ್ತಿತ್ತು. ನಾವು ಮನೆ ಬಿಟ್ಟು ಹೋಗಿದ ಮೇಲೆ ನಮ್ಮ ಅಮ್ಯೂಸ್ಮೆಂಟಲ್ಲಿ ಸಂಪರ್ಕ ಇತ್ತು. ಅಕ್ಕಪಕ್ಕವ್ರ ಜೊತೆಗೆ ನಾವು ಮಾತಾಡುವಾಗ ಏನೋ ಒಂದು ವಿಶ್ವಾಸವಿತ್ತು. ಅಲ್ಲಿ ನಾವು ಫಿಸಿಕಲಿ ಎಂಟರ್ಟೈನ್ ಆಗ್ತಿದ್ವಿ. ಇಲ್ಲಿ ನಾವು ಫಿಸಿಕಲಿ ಎಂಟರ್ಟೈನ್ ಆಗ್ತಲ್ಲ, ಬೇರೆ ಮೆಂಟಲಿ ಎಂಟರ್ಟೈನ್ ಆಗ್ತಾ ಇದ್ದೀವಿ. ಯು ನೋ ವಾಟ್ ಇಸ್ ದ ಡೆತ್? Death is amusing ourselves on the bed where we can see 12 hours of unstretched videos. What is more dead bodier than that? Isn't that a dead body? ಮೃತ ಶರೀರ ಅದು, ಜೀವಂತ ಶರೀರ ಆಚೆ ಇರ್ತದೆ. So that is my answer. Thank you, sir. So my question is, ನೀವು ಹೇಳಿದ್ರಿ ನನಗೆ ಮಾರ್ಗದರ್ಶನ ತೋರ್ಸಕ್ಕೆ ಯಾರು ಇರಲಿಲ್ಲ ಅಂತ. So on that time, how was your will power? And can you share some tips for such students? Definitely ಮಕ್ಕಳು, ಮಾರ್ಗದರ್ಶನ ಎಲ್ಲರಿಗೆ ಸಿಗಲ್ಲ. ಸಾವಿರಾರು ಯಶಸ್ವಿ ಮಕ್ಕಳು 12th ಆದ್ಮೇಲೆ ಹೇಗೆ 12th ಫಸ್ಟ್ ರ್ಯಾಂಕ್ ಪಡಿಬೇಕು ಅಂತ ಹೇಳಿದ್ದಾರೆ, ಏನು ಪುಸ್ತಕ ಓದಬೇಕು ಅಂತ ಹೇಳಿದ್ದಾರೆ. ಸೋ ಮಚ್ ಆಫ್ ಎಕ್ಸ್ಪ್ಲೋಷನ್. ಅವಾಗ ಎಲ್ಲಿ ಹೋಗ್ಬೇಕು ಅಂತ ತಿರುಗಿ ನೋಡ್ಬೇಕಾದ್ರೆ ಚಕ್ಕರಾಗಿ ಎಲ್ಲೇ ಬಿದ್ದುಬಿಡ್ತೀವಿ. ಮತ್ತೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬರುವ ಮಕ್ಕಳಿಗೆ ನಾನು ಹೇಳ್ತೇನೆ, ಗ್ರಾಮೀಣ ಪ್ರದೇಶದಿಂದ ಅಥವಾ ಮಾರ್ಗದರ್ಶನವಿಲ್ಲದೆ ಇರುವ ಒಂದು ಜಾಗದಿಂದ ಮಕ್ಕಳು ಒಂದು ಕಲೆನೇ ಬೇರೆ. ಯಾಕೆ ಗೊತ್ತಾ? ನಾನು ನನ್ನ ಜೀವನದ ಅತ್ಯಂತ ಕಷ್ಟಕರ ಪಾಠ ನಾನು ಅನುಭವಿಸಿರುವ ಜೀವನದಿಂದನೇ ಪಡ್ಕೊಂಡಿರೋದು. ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಮಕ್ಕಳು, ಬಡ ಕುಟುಂಬದಿಂದ ಬಂದಿರೋ ಮಕ್ಕಳು, ಅವರ ಜೀವನ ಸಂಘರ್ಷದ ಜೀವನ. ಕೇಳಿದ್ರಲ್ಲ ಹೇಗೆ ಸಂಘರ್ಷವನ್ನು ಒಂಥರ ಎಂಜಾಯ್ಮೆಂಟ್ ಥರ ಮಾಡ್ಬೋದು ಅಂತ. ಸಂಘರ್ಷ ಅವನು ಪ್ರತಿದಿನ ನೋಡ್ತಾನೆ. ಅವನಿಗೆ ಸಂಘರ್ಷ ಈಗ ಹೊಡೆದ್ರೆ ಅವನಿಗೆ ಏಟ್ ಬೀಳಲ್ಲ. ಯಾಕೆ ಗೊತ್ತಾ? ಆ ಹೊಡೆನ ಬಳಸ್ಕೊಂಡೇ ಬಂದಿರೋದಿಲ್ಲ ತನಕ. ಊಟ ಒಂದ್ಸತಿ ಕೊಟ್ಟಿಲ್ಲ ಅಥವಾ ಸಾಂಬಾರು ಕೆಟ್ಟಿದ್ರೆ ಅವನಿಗೆ ಕಷ್ಟ ಆಗಲ್ಲ. ಯಾಕೆ ಗೊತ್ತಾ? ಅವನು ಅದೇ ರೀತಿ ತಿನ್ನೋನು. ಸೊ ಅವನು ಥ್ರೆಶೋಲ್ಡ್ ಏನಿದಿಲ್ಲ, ಬ್ರೈನ್ ಥ್ರೆಶೋಲ್ಡ್, ಆ ಪಾಯಿಂಟ್ ಬಿಯಾಂಡ್ ವಿಚ್ ವಿ ಕ್ರೈ, ಅವ್ನು ಜಾಸ್ತಿ ಇರ್ತದೆ. ಅದೇ ಮೊದಲನೇ ಮಾರ್ಗದರ್ಶನ. ನಾನು ಸಿನಿಮಾ ಹೇಳಿದ್ರಲ್ಲ,
ದೃಶ್ಯಗಳು. ನಾನು ಎಲ್ಲಿಂದ ಬಂದಿದ್ದೀನಿ ಅಲ್ಲಿ ಹೋಗ್ಬೇಕು, ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿ ಹೋಗ್ಬೇಕು, ಟಿ ರಿಪೀಟ್ ಆಗ್ತಾ ಇರಬೇಕು. ಅದೇ ಡೈರೆಕ್ಷನ್. ಮತ್ತೆ ಅದಾದ ನಂತರ ನಾನು ಹೇಳಿದೆ, ನಿಮ್ಮ ತಾಯಿ ತಂದೆ ಗುರುಗಳು ಯಾವ ಸಮಾನ? ದೇವರ ಸಮಾನ. ಅವ್ರಿಗಿಂತ ಜಾಸ್ತಿ ಡೈರೆಕ್ಷನ್. ತಂದೆ ತಾಯಿ ನಿಷ್ಪಕ್ಷವಾಗಿ ಹೇಳ್ತಾನೆ, ದೇ ವಿಲ್ ಕಾಲ್ ಅ ಸ್ಪೇಡ್. ಗುರುಗಳು ಮಾರ್ಗದರ್ಶನ ತೋರಿಸೋರು, ಒಳ್ಳೆ ಸ್ನೇಹಿತರು ಮಾರ್ಗದರ್ಶನ ತೋರಿಸೋರು. ಯಾಕೆ ಗೊತ್ತಾ? ನಿಮ್ಮ ಬಗ್ಗೆ ನಿಮ್ಗಿಂತ ಜಾಸ್ತಿ ಕಾಳಜಿ ಯಾರಿಗೂ ಇಲ್ಲ. ನಿಮ್ಗಿಂತ ಜಾಸ್ತಿ ಕಾಳಜಿ ನಿಮ್ಮ ಬಗ್ಗೆ ಯಾರಿಗೂ ಇಲ್ಲ. ಇಫ್ ಸೆಕೆಂಡ್ ಯಾರೊಬ್ರು ಬರ್ತಾರೆ ಅಂದ್ರೆ ತಂದೆ ತಾಯಿ ಗುರುಗಳು ಮತ್ತೆ ಒಳ್ಳೆ ಫ್ರೆಂಡ್ಸ್, ಅವರೇ ಡೈರೆಕ್ಷನ್. ದೇರ್ ಇಸ್ ನೋ ಡೈರೆಕ್ಷನ್ ಔಟ್ ದೇರ್. ಏನೋ ಆ ಮಾರ್ಗದರ್ಶನ ಆಚೆ ಇಲ್ಲ, ಮಾರ್ಗದರ್ಶನ ಇಲ್ಲೇದೆ, ಹತ್ರ ಇರೋದೆ. ನಮಗೆ ಸಿಕ್ಕಿರೋ ಮಾರ್ಗದರ್ಶನದಿಂದ ನಾನು ಅಲ್ಲಿ ಹೋದ್ರೆ ಮತ್ತೆ ಇನ್ನೊಂದು ಮಾರ್ಗದರ್ಶನ ಗ್ರೂಪ್ ಸೆಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಹೋಗ್ತೀನಿ. ಟೇಕಿಂಗ್ ಎವ್ರಿ ಸ್ಟೆಪ್ ಬಿಟ್ ಬೈ ಬಿಟ್ will constitute you as a mountain, and you will become a Mount Everest, because your risk appetite, your fear appetite, your pain appetite is high. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ SP ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಪ್ರೊಫೆಸರ್ B ಶಿವಲಿಂಗಯ್ಯನವರು ಮಾತನಾಡಿ, 20 ವರ್ಷ ಕೆಲಸ ಮಾಡಿ ಇನ್ನು 18 ವರ್ಷ ನಾನು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿ ಈ ಕಾಲೇಜನ್ನು ಸ್ಥಾಪನೆ ಮಾಡಿದ್ದೇನೆ. ಇದರ ಮೂಲ ಉದ್ದೇಶ, ನಮ್ಮ ಹಳ್ಳಿಗಾಡಿನ ಜನ ಮಂಗಳೂರಿಗೆ ಅವರ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸುವಂತಹ ಕಾಲಸ್ಥಿತಿಯನ್ನು ನೋಡಿ ಮಂಡ್ಯದಲ್ಲಿ ಒಂದು ಒಳ್ಳೆಯ ವಿದ್ಯಾ ಕೇಂದ್ರವನ್ನು ತೆರೀಬೇಕು ಅಂತ ಹೇಳಿ ಆಸೆಪಟ್ಟು ಮಾಡಿದಂತಹ ಈ ಒಂದು SP ಎಜುಕೇಷನ್. ಶಂಕರೇಗೌಡರ ಜೊತೆಯಲ್ಲಿ ಬಹಳಷ್ಟು ದಿನ ನಾನು ಪ್ರೊಫೆಸರ್ ಆಗಿದ್ದಾಗ PS ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತ ಮೀರಾ ಶಿವಲಿಂಗಯ್ಯನವರು ಇಬ್ಬರೂ ಕೂಡ ಯೋಚನೆ ಮಾಡೋದ್ರಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಹೇಳ್ತಾರಲ್ಲ, ಎತ್ತು ಏರಿಳಿತು ಎಮ್ಮೆ ನೀರಿಗಿಳಿತು ಅಂತ ಹೇಳಿ, ನಾನು ಕಾಲೇಜ್ ಕಟ್ಟಬೇಕು ಅಂತೇಳಿ ನಾನು ಅಂದ್ಕೊಂಡು ಮೇಡಮ್ನವರು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಯೋಚನೆ ಮಾಡಿದರೆ ಬಹುಶಃ ಇಂಥ ಕಾರ್ಯಕ್ರಮಗಳು ಆಗ್ತಿರಲಿಲ್ಲ. ಆದ್ದರಿಂದ ನನ್ನ ಮನಸ್ಸಿಗೆ ತಕ್ಕಂತೆ ಅವರು ಕೂಡ ತಾಳ ಹಾಕಿ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಅವಕಾಶ ಆಯಿತು. ಆ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ, ಇದು ನಿಮ್ಮ ಕಾಲೇಜು ಅಂತ ಹೇಳಿ ಇದನ್ನು ಬೆಳೆಸ್ಕೊಂಡು ಬರ್ತಾ ಇರುವ ನಿಮ್ಮಗಳಿಗೆ, ನಿಮ್ಮ ತಂದೆ ತಾಯಿಯರಿಗೆ ನಾವು ಋಣಿಯಾಗಿರ್ತೇವೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಂಸ್ಥೆ ಅಲ್ಲ ಇದು, ನಮ್ಮಗಳ ಸಂಸ್ಥೆ ಅಲ್ಲ, ಈ ಮಂಡ್ಯ ಜಿಲ್ಲೆಯ ಈ ಸಂಸ್ಥೆ, ಇದು ನಿಮ್ಮ ಸಂಸ್ಥೆ. ನೀವು ನಂತರ ಗಣ್ಯ ಅತಿಥಿಗಳಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಪ್ರದೇಶದ ಪ್ರತಿಭೆಗಳು ಮತ್ತಷ್ಟು ಬೆಳೆಯಲಿ. ನಮ್ಮ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಯಾದಂತಹ ಮಯೂರ್ಗೌಡ SN ಅವರು ಕಾರಣಾಂತರದಿಂದ ಕಾರ್ಯಕ್ರಮಕ್ಕೆ ಬರಲಾಗಿಲ್ಲ. ಅವರು ಕರಾಟೆ ವಿಭಾಗದಲ್ಲಿ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್, ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಗಳಿಸುವಂತ ವಿದ್ಯಾರ್ಥಿ. ಹಾಗೂ ನಂತರ SP ಎಜುಕೇಷನ್ ಟ್ರಸ್ಟ್ ವತಿಯಿಂದ ಶೇಖ್ ತನ್ವೀರ್ ಆಸಿಫ್ ಅವರಿಗೆ ಸನ್ಮಾನಿಸಲಾಯಿತು. ಮೈಸೂರಿಗೆ ವರ್ಗಾವಣೆಯಾಗಿರೋದ್ರಿಂದ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಮಂಡ್ಯದಿಂದ ಬೀಳ್ಕೊಡುಗೆ ಜೊತೆಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಪಾಲುದಾರರು ಹಾಗೂ ಪ್ರಾಂಶುಪಾಲರಾದ ಶ್ರೀ HM ಶ್ರೀನಿವಾಸರವರು ಮಾತನಾಡಿ, ಮಾರ್ಗದರ್ಶನ ನಮಗೆಲ್ಲ ಒಂದು ಬದುಕಿಗೆ ದಾರಿದೀಪ ಆಗಬೇಕು ಅನ್ನೋದು ನಮ್ಮ ಕನಸಿತ್ತು. ಅದಕ್ಕೆ ನಾವು ಯೂಶ್ವಲಿ ಆ ಟೈಮ್ಗೆ ಫಂಕ್ಷನ್ ಮಾಡಿ ಗೆಸ್ಟ್ನ ಆಮೇಲೆ ರಿಸೀವ್ ಮಾಡಿ, ಅಕಸ್ಮಾತ್ ಅವ್ರಿಗೆ ಲೇಟ್ ಆದರೆ, ಯಾಕಂದರೆ ಅವ್ರ ಅಧಿಕಾರಿಗಳು ಅದು ಸಡನ್ ಆದಂಥ ಕಾರ್ಯಕ್ರಮಗಳು ಬಿದ್ದಾಗ ಅವ್ರು ಬರೋಕ್ಕಾಗಲ್ಲ.
ಅದಕ್ಕೋಸ್ಕರ ತಲೆ ಆಯಿತು, ಕ್ಷಮೆ ಇರಲಿ, ಇದೆಲ್ಲ ನಮ್ಮ ಒಳಿತಿಗೋಸ್ಕರ. ಸೊ ಇವತ್ತು ತಮಗೆಲ್ಲ ತಿಳಿದಿರೋಂಗೆ ಪ್ರಥಮ PUCಯ ವಿದ್ಯಾರ್ಥಿಗಳಿಂದ ದ್ವಿತೀಯ PUCಯ ವಿದ್ಯಾರ್ಥಿಗಳು ಅಕಾರಣಂಗೆ ಒಂದು ಅಫಿಷಿಯಲ್ ಆಗಿ ಬೀಳ್ಕೊಡುಗೆ ಸಮಾರಂಭ. ಯಾಕಂದರೆ 31ರಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ವೆರಿ ಶಾರ್ಟ್ಲಿ ಥಿಯರಿ ಎಕ್ಸಾಮ್ಸು ಮಾರ್ಚ್ 1 ಸ್ಟಾರ್ಟ್ ಆಗುತ್ತೆ, ಮಧ್ಯ ಪ್ರಿಪರೇಟರಿಗಳು ಬರೀಬೇಕು. ಅದಕ್ಕೆ ಸ್ವಲ್ಪ ಬೇಗನೆ ಬೀಳ್ಕೊಡುಗೆ ಸಮಾರಂಭ ಮಾಡಬೇಕು, ಅವರಿಗೆಲ್ಲ ಒಂದು ಮೆಮೊರಿನ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಕಿರಿಯರೆಲ್ಲ ಸೇರಿಕೊಂಡು ಇವತ್ತು ಈ ಫಂಕ್ಷನ್ನ ಆರ್ಗನೈಸ್ ಮಾಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲ 2 ವರ್ಷಗಳು ಸತತ ಬೇರೆ ಬೇರೆ ಶಾಲೆಗಳಿಂದ ಬಂದು, ಅದು ನಿಮಗೆಲ್ಲ ಗೊತ್ತಿದೆ, ಎಕ್ಸಲೆನ್ಸು ಜಂಬ ಅಲ್ಲ. ನಾವು ಯೂಶ್ವಲಿ ಯಾರನ್ನೂ ಫೋನ್ ಮಾಡಿ ನಮ್ಮ ಕಾಲೇಜ್ ಸೇರಿಸಿ ಅಂತ ಇತಿಹಾಸದಲ್ಲಿ ಹೇಳಿಲ್ಲ. ತಾವಾಗಿಯೇ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಕಾಲೇಜನ್ನ ಸೇರ್ಕೊಂಡಿದ್ರಿ. ಬಂದಂಥ ಕೆಲವು ದಿನದಲ್ಲಿ ಏನೋ ಅನಿಸಿರ್ಬೇಕು, ಎಲ್ಲಿಗೆ ಪಯಣ ಯಾವುದೋ ಲೋಕ ಅಂತ. ಯಾಕಂದರೆ 7:30ಗೆ ಕಾಲೇಜಿಗೆ ಬರಬೇಕು ಅಂದರೆ 6:30ಗೆ ರೆಡಿ ಇರಬೇಕು. 5:30 ಕಾಲೇಜ್ ಬಿಟ್ಟಿದ್ದೆ, ತಿರ್ಗಾ ಮನೆಗೆ ಹೋಗೋಷ್ಟೊತ್ತಿಗೆ ಯಾವ ಫ್ರೆಂಡ್ಸು ಸಿಗಲ್ಲ. ಅದಾದಮೇಲೆ ಎಷ್ಟೋ ದಿನ ನೀಟ್ ಮತ್ತು JE ಕ್ಲಾಸಸ್ಸು, CET ಕ್ಲಾಸಸ್ ಅಂತ ಕೆಲವು ರಜಾ ದಿನಗಳನ್ನೂ ನಾವು ಮರ್ಜ್ ಮಾಡ್ಕೊಂಡಿದ್ದೀವಿ. ಎಲ್ಲ ಇರಲಿ, ಅದೆಲ್ಲ ಯಾವುದು ಏನೋ ಬೇರೆಯವರಿಂದ ನಾವು ಡಿಫ್ರೆಂಟ್ ಆಗಿರಬೇಕು ಅಂತಲ್ಲ. ನಾವು ಏನು ಟಾರ್ಗೆಟ್ ಹಾಕೊಂಡಿದ್ದೀವಿ, ಸಿಲೆಬಸ್ನ ನಮ್ಮ ಮಕ್ಕಳಿಗೆ 100% ಎಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಭವಿಷ್ಯಗಳು ಮುಂದೆ ಉಜ್ವಲ ಆಗೋದಿಲ್ಲ ಅಂತ. ಕೆಲವು ಟೈಮಲ್ಲಿ ತುಂಬ ಕಟುವಾಗಿ ನಿಮ್ಮ ಜೊತೆ ಮಾತಾಡಿದ್ದೀವಿ, ಕೆಲವು ಟೈಮಲ್ಲಿ ನಿಮಗೆ ತುಂಬ ಬೈದಿದ್ದೀವಿ. ಯಾವುದೇ ಒಂದು ಮನಸ್ಸಿನಲ್ಲಿ ಇಟ್ಕೋಬೇಡಿ. ಸಮಾರಂಭದಲ್ಲಿ ಮಾಂಡ್ಯವ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಶೈಕ್ಷಣಿಕ ಪಾಲುದಾರರಾದ ಶ್ರೀ ಚೇತನ್ ಕೃಷ್ಣರವರು, ಶ್ರೀ MR ಮಂಜುರವರು, ಮಹೇಶ್ SK ರವರು, ಸ್ಫೂರ್ತಿರವರು, ಸುಭಾಷಿಣಿರವರು, ಸ್ವಪ್ನರವರು, ಶಶಿಕಲಾರವರು, ಆಶಾರವರು, ನವ್ಯಶ್ರೀರವರು, GH ಸುರೇಶ್ರವರು, ಉಮೇಶ್ರವರು, ಮಾಂಡ್ಯವ್ಯ ಎಕ್ಸಲೆನ್ಸಿನ ಬೋಧಕ ಮತ್ತು ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಹಾಜರಿದ್ದರು.